ಆಸ್ಟ್ರೇಲಿಯಾದಿಂದ ಬಂತು ಅತ್ಯಂತ ಕೆಟ್ಟ ಸುದ್ದಿ. ಟೀಂ ಇಂಡಿಯಾದ ಅತ್ಯಂತ ದೊಡ್ಡ ಶಸ್ತ್ರ ಇಡೀ ಪ್ರವಾಸದಿಂದ ಹೊರಗೆ. 2 ದಿನಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಡೇ ನೈಟ್ ಟೆಸ್ಟ್ಗೂ ಮುನ್ನವೇ ಟೀಂ ಇಂಡಿಯಾಗೆ ಬಿತ್ತು ದೊಡ್ಡ ಹೊಡೆತ. ಟೆನ್ಷನ್ನಲ್ಲಿ ಗಂಭೀರ್ ಮತ್ತು ರೋಹಿತ್ ಮ್ಯಾಚ್ ವಿನ್ನರ್ ಕೊಟ್ಟ ಕೈ. ಈಗ ನಾಯಕನಿಗೆ ಪ್ಲೇಯಿಂಗ್ 11 ಆಯ್ಕೆ ಮಾಡಲು ಕೂಡ ಕಷ್ಟವಾಗಬಹುದು, ಏಕೆಂದರೆ ಈತ ಬಹಳ ಇಂಪಾರ್ಟೆಂಟ್ ಆಟಗಾರನಾಗಿದ್ದ. ಕಾಂಗಾರುಗಳಲ್ಲಿ ಹಬ್ಬಿತು ಸಂತೋಷದ ಅಲೆ. ಈಗ ಅವರ ಅರ್ಧ ಟೆನ್ಷನ್ ಕಡಿಮೆಯಾಗಿದೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾರು ಆ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಭಾರತ ತಂಡ 2ನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತದೋ ಇಲ್ಲವೋ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸದ ಶುಭಾರಂಭವನ್ನು ಅದ್ಭುತವಾಗಿ ಮಾಡಿದೆ. 5 ಟೆಸ್ಟ್ ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಕಂಗಾರುಗಳನ್ನು ಮಂಡಿ ಊರಿಸಿ ಪ್ರವಾಸದ ಆರಂಭವನ್ನು ಗೆಲುವಿನೊಂದಿಗೆ ಮಾಡಿದೆ. ಪ್ರವಾಸದ ಆರಂಭಕ್ಕೂ ಮುನ್ನ ಭಾರತೀಯ ತಂಡಕ್ಕೆ ಈ ಪ್ರವಾಸ ಸುಲಭವಾಗುವುದಿಲ್ಲ ಎಂಬ ಊಹೆಗಳು ನಡೆದಿದ್ದವು. ಆದರೆ ಭಾರತೀಯ ಆಟಗಾರರು ಮೈದಾನದಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದರು ಹಾಗೂ ಕಂಗಾರುಗಳನ್ನ ಅವರದೇ ಮನೆಯಲ್ಲೇ ಮೊದಲ ಟೆಸ್ಟ್ನಲ್ಲಿ ಸೋಲಿಸಿ ಸರಣಿಗೆ ಅದ್ಭುತ ಶುಭಾರಂಭ ನೀಡಿದ್ದಾರೆ. ಮೊದಲ ಟೆಸ್ಟ್ ಗೆದ್ದ ಬಳಿಕ ಟೀಂ ಇಂಡಿಯಾ ಈಗ 2ನೇ ಟೆಸ್ಟ್ ಗೆಲುವಿನತ್ತ ಕಣ್ಣು ಹಾಕಿದೆ. ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವಿನ 2ನೇ ಟೆಸ್ಟ್ ಪಂದ್ಯವು ಡಿಸೆಂಬರ್ 6ರಿಂದ 10ರವರೆಗೆ ಅಡಿಲೇಡ್ನಲ್ಲಿ ನಡೆಯಲಿದೆ ಹಾಗೂ ರೋಹಿತ್ ಶರ್ಮಾ ತಮ್ಮ ಕುಟುಂಬಕ್ಕೆ ಸಮಯ ನೀಡುವ ಕಾರಣದಿಂದ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲಿಲ್ಲ ಮತ್ತು ಶುಭ್ಮನ್ ಗಿಲ್ ಬೆರಳಿನ ಗಾಯದ ಕಾರಣದಿಂದ ಆಡಲಿಲ್ಲ. ಆದರೆ ಈಗ ರೋಹಿತ್ ಶರ್ಮಾ 2ನೇ ಟೆಸ್ಟ್ನಲ್ಲಿ ಭಾರತೀಯ ತಂಡದ ನಾಯಕತ್ವವನ್ನು ವಹಿಸಲಿದ್ದಾರೆ. ಆದರೆ ಶುಭ್ಮನ್ ಗಿಲ್ ತಂಡದ ಭಾಗವಾಗದಿರುವ ಸಾಧ್ಯತೆ ಹೆಚ್ಚಾಗಿದೆ, ಏಕೆಂದರೆ ಶುಭ್ಮನ್ ಗಿಲ್ ಅವರ ಗಾಯದ ಪ್ರಾಥಮಿಕ ವರದಿಯಲ್ಲಿ ಅವರನ್ನು ಕನಿಷ್ಠ 2 ವಾರ ವಿಶ್ರಾಂತಿ ಪಡೆಯಲು ಸಲಹೆ ನೀಡಲಾಗಿತ್ತು. ಭಾರತೀಯ ತಂಡದ ಬೌಲಿಂಗ್ ಕೋಚ್ ಮೊನ್ನೆ ಮೋರ್ಕಲ್ ಅವರು ಅವರ ಗಾಯದಲ್ಲಿ ಸುಧಾರಣೆ ಕಂಡುಬಂದರೆ ಮೊದಲ ಟೆಸ್ಟ್ನಲ್ಲಿ ಅವರು ಆಡಬಹುದು ಎಂಬ ಸೂಚನೆ ನೀಡಿದ್ದರು. ಆದರೆ ಗಾಯ ಗಂಭೀರವಾಗಿದ್ದ ಕಾರಣ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ನವೆಂಬರ್ 31ರಿಂದ ಡಿಸೆಂಬರ್ 1ರವರೆಗೆ ಕ್ಯಾನ್ಬೆರಾದ ಮನುಕಾ ಓವಲ್ನಲ್ಲಿ ಪ್ರೈಮ್ ಮಿನಿಸ್ಟರ್ 11 ವಿರುದ್ಧ ನಡೆಯುವ ಡೇ ನೈಟ್ ಅಭ್ಯಾಸ ಪಂದ್ಯದಲ್ಲಿಯೂ ಗಿಲ್ ಆಡಲು ಸಾಧ್ಯವಾಗುವುದಿಲ್ಲ. ಈ ಅಭ್ಯಾಸ ಪಂದ್ಯ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ಅಡಿಲೇಡ್ನಲ್ಲಿ ನಡೆಯಲಿರುವ ಪಿಂಕ್ ಬಾಲ್ ಟೆಸ್ಟ್ಗೆ ತಯಾರಿ ಮಾಡಲು ಮುಖ್ಯವಾಗಿತ್ತು. ಒಂದು ವರದಿಯ ಪ್ರಕಾರ ಗಿಲ್ಗೆ ವೈದ್ಯರು 10ರಿಂದ 14 ದಿನಗಳವರೆಗೆ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಹೀಗಾಗಿ ಅವರು ಅಭ್ಯಾಸ ಪಂದ್ಯದಲ್ಲಿ ಮತ್ತು ಅಡಿಲೇಡ್ ಟೆಸ್ಟ್ನಲ್ಲಿ ಆಡುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಟೆಸ್ಟ್ ಪಂದ್ಯವನ್ನು ಆಡುವ ಮೊದಲು ಅವರು ಉತ್ತಮವಾದ ಅಭ್ಯಾಸ ಮಾಡುವುದು ಅವಶ್ಯಕವಾಗಿದೆ. ಗಿಲ್ ಅವರ ಸ್ಥಾನವನ್ನು ಈಗ ಯಾರ ಮೂಲಕ ತುಂಬಿಸಲಾಗುತ್ತದೆ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. 4 ವರ್ಷಗಳ ಹಿಂದೆ ಗಬ್ಬಾ ಟೆಸ್ಟ್ನಲ್ಲಿ ಅದ್ಭುತ ಡೆಬ್ಯೂ ಇನ್ನಿಂಗ್ಸ್ ಆಡಿ ಭಾರತವನ್ನು ಐತಿಹಾಸಿಕ ಜಯದತ್ತ ಕರೆದೊಯ್ದ ಶುಭ್ಮನ್ ಗಿಲ್ ಅವರು ಈಗ ಟೆಸ್ಟ್ ಕ್ರಿಕೆಟ್ನಲ್ಲಿ 3ನೇ ಸ್ಥಾನದಲ್ಲಿರುವ ಪ್ರಮುಖ ಬ್ಯಾಟ್ಸ್ಮನ್ ಆಗಿ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಇಂಜ್ಯೂರಿ ತಂಡಕ್ಕೆ ದೊಡ್ಡ ತಲೆನೋವಾಗಿದ್ದು, ಗಿಲ್ ಅವರ ಸ್ಥಾನದಲ್ಲಿ ಯಾರಿಗೆ ಅವಕಾಶ ನೀಡಲಾಗುತ್ತದೆ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಗಿಲ್ ಇಲ್ಲದೆ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದ ಹಾಗೆ ಭಾರತ ತಂಡ 2ನೇ ಟೆಸ್ಟ್ ಪಂದ್ಯವನ್ನು ಕೂಡ ಗೆಲ್ಲುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.